ಕತ್ತು ಪತ್ತೆಲ್ಲ ಸೇರಿಸಿಡಿ ಎಲ್ಲ ಪ್ಲೇಟ್ ಅದಾ ಮಂಗನ್ ತಿನ್ನೋದು ಕತ್ತು ಅಂದ್ಬಿಟ್ಟು ಉಲ್ಟಾ ಮಾಡಿ ಇಟ್ಬಿಟ್ಟದೆ ಚಿಚ್ಚಿಡ್ಬಿಟ್ಟು ಒಂದು 5 ರಾಸು ತಿಂದ್ಬಿಟ್ಟು ಧರ್ಮಸ್ಥಳ ಸಂಘ ಇದ್ರೆ ಅದಕ್ಕೆ ನಮ್ಮ 3:15 ಎದ್ಮಲ್ಲ ಆಡುಮರಿ ಎತ್ಕೊತಿದ್ದಲ್ಲ ಏನೋ ಬರ್ತ್ಕೊತಿದ್ದಲ್ಲ ಮಾಡಿ ಬಂದು ಬರುವುದಕ್ಕೆ ಇಷ್ಟ ಆಗಿತ್ತು. ಏನಾಗಿದೆ ಇದು? ಎಲ್ಲ ರಥ ಕೊಟ್ಬಿಟ್ಟು ಕಿರ್ಚೆ ಆ ಕಡೆ ನಮ್ಮ ನಾಂದಿ ಬಾತ್ರೂಮ್ಗೆ ಹೋಗಿದ್ದ ಅವು ಬಡ್ಕಂದಲ್ಲ ಎದ್ದು ಬಂದು ನಾವು ನಾಗಮ್ಮಕ್ಕೂನೆ ಹೂವು. ಎಷ್ಟು ಕುರಿ ಹೋಗಿದೆ? 4 ಕುರಿ ಒಂದು ಆಡು. ದಾಳಿ ಅರಣ್ಯ ಇಲಾಖೆಯವರು ಕ್ರಮ ವಹಿಸಿ ಬೋನ್ ಇಟ್ಟು ಅವನ್ನ ಸೆರೆ ಹಿಡಿದು ನಮಗೆ ರಕ್ಷಣೆ ಕೊಡಬೇಕು ಅಂತ ಈ ಮೂಲಕ ನಾನು ಕೇಳ್ಕೊತೀನಿ. ಯಾಕೆಂದರೆ ನಮ್ಮ ಜನಾಂಗಕ್ಕೆ ಎಲ್ಕ ಭಯ ಆಗಿರೋದ್ರಿಂದ ದಯವಿಟ್ಟು ಇದ್ರ ಬಗ್ಗೆ ಕ್ರಮ ವಹಿಸಬೇಕು ಅಂತ ಮತ್ತೊಮ್ಮೆ ನಾನು ಮನವಿ ಮಾಡ್ತೀನಿ. ನಿಮ್ಮ ಹೆಸರು? ನಾಗ್ ಮಹಾದೇವ್ ಅಂದ್ಬಿಟ್ಟು. ಈಗ ಅವರಿಬ್ಬರು ನಿಲ್ಲಿಸ್ಬಿಟ್ಟು ಅಲ್ಲಿ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಅಕ್ಸಂಪುರ ಗ್ರಾಮದಲ್ಲಿ ಇದೇ ಮೊದಲೇನೆಲ್ಲ ಚಿರತೆ ದಾಳಿ. ಈ ಹಿಂದೆ ಸೋಮರಾಜು ಎಂಬುದು ಒಂದು ಎಮ್ಮೆ ಕರು ಇಟ್ಕೊಳ್ಳೋದಾಗ ಅರಣ್ಯಾಧಿಕಾರಿಗಳು ಯಾವುದೇ ರೀತಿ ಇಲ್ಲಿ ಸ್ಪಂದನೆ ಮಾಡಿಲ್ಲ. ಜೊತೆಗೆ ಇಲ್ಲಿ ಇನ್ನೂ ಗ್ರಾಮಸ್ಥರದೆಲ್ಲ ಎಮ್ಮೆ ಕುರಿ ಸುರೇಶ್ ಎಂಬುದು ಒಂದು ಕುರಿ ಇಟ್ಕೊಂಡೋಗಿದೆ, ಅವು ಕೂಡ ದನ ಅದನ್ನು ಕೂಡ ಇಟ್ಕೊಂಡೋಗಿದೆ. ನಮ್ಮ ದೊಡ್ಡಪ್ಪನವರು ಕೂಲಿ ಖಾಲಿ ಮಾಡಿ ಒಂದು 4 ಕುರಿಗಳ ಸಂಘ ಸಂಸ್ಥೆಗಳು ದುಡ್ಡು ತೊಗೊಂಡು ಕುರಿಗಳು ತೊಗೊಂಡಿದ್ದಾರೆ. ನಿನ್ನೆ ರಾತ್ರಿ ಬೆಳಗಿನ ಜಾವ 3 ಗಂಟೆ ರಾತ್ರಿಯಲ್ಲಿ 2 ದೊಡ್ಡ ಚಿರತೆ, 1 ಮರಿ ಚಿರತೆ ಬಂದು ದಾಳಿ ಮಾಡಿದೆ. 4 ಕುರಿ, 1 ಮೇಕೆ ಮೇಲೆ ಅಟ್ಯಾಕ್ ಮಾಡಿದೆ. ಈ ಸಂದರ್ಭದಲ್ಲಿ 4 ಕೂಡ ನಮ್ಮ ಪ್ರತ್ಯಕ್ಷ ನಮ್ಮ ತಾಯಿಯವರಾದ ನಾಗಮ್ಮ ಅವರು ನೋಡಿದ್ದಾರೆ. ಅದು ಓಡಿಸೋಕ್ಕೆ ಪ್ರಯತ್ನ ಪಟ್ಟಾಗ ಒಂದನ್ನು ಬಿಟ್ಟು ಅಲ್ಲೇ ಓಡೋಗಿದೆ. ಇದಕ್ಕೆ ನಮ್ಮದು ಬೋನಿಟ್ಟು ನಮ್ಮ ಅರಣ್ಯಾಧಿಕಾರಿಗಳು ಅದನ್ನು ಸೆರೆ ಹಿಡಿಬೇಕು. ಜೊತೆಗೆ ನಮಗೆ ಸರ್ಕಾರದಿಂದ ಸೂಕ್ತ ಪರಿಹಾರ ಕೊಡಿಸ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತೀವಿ ಸರ್. ನಿಮ್ಮ ಹೆಸರು? ಮುತ್ತೂರಮ್ಮ ಅಕ್ಸಂಪುರ. ಜನಾಂಗ ನಾವು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಅಕ್ಸಂಪುರದಲ್ಲಿ ವಾಸ ಮಾಡುವ ಬೋಬಿ ಜನಾಂಗದವ್ರು. ನಾವು ಕಲ್ಕೆಚ್ಚಿ ಜೀವನ ಮಾಡ್ತಾ ಇರೋರು. ನಾವು ತೀರಾ ಕಡುಬಡವರು, ಕಲ್ಕೆಚ್ಚಿದ್ರು ಉಂಟು ಇಲ್ಲ ಅಂಥದ್ರಲ್ಲಿ ಒಂದು ಸಂಘ ಅಂತ ತಗೊಂಡವರು ಒಂದು 4 ಮರುಗಳು ತಗೊಂಡು ಸಾಕಿ ಜೀವನ ಮಾಡುವ ಅಂತಂದಕ್ಕೆ ಇದು ಅರಣ್ಯ ಇಲಾಖೆಯವರ ಒಂದು ನಗಲೇಟಿಂದ ನೋಡಿ ಈ ಕೆಲಸ ಆಗಿದೆ. ಇದು ಸೂಕ್ತ ನೀವು ಪರಿಹಾರ ಕೊಡಿಸ್ಬೇಕು ಅಂತೇಳಿ ಅವ್ರ ಮೇಲೆ ಶಿಸ್ತು ಕ್ರಮ ಜರುಗಿಸಿ ನಮ್ಗೆ ಪರಿಹಾರ ಕೊಡಿಸ್ಬೇಕು ಅಂತ ತಮ್ಮಲ್ಲಿ ನಾನು ಮನವಿ ಕೇಳ್ಕೊತಾ ಇರ್ತೀನಿ. ನಿಮ್ಮ ಹೆಸರು? ಸೋಮಣ್ಣ.